ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್, ಹೇಗಿದ್ಯಾ? ಮಾತ್ರೆ ಎಲ್ಲ ತಗೊಳ್ತಾ ಇದೆಯಾ? ನೋವೆಲ್ಲ ಸ್ವಲ್ಪ ಕಮ್ಮಿ ಆಯ್ತಾ? ಪರವಾಗಿಲ್ಲಮ್ಮ, ಈಗೆಲ್ಲ ಓಕೆ, ಆರಾಮಾಗಿದ್ದೀನಿ. ಭೈರವಿ, ವಿರಾಟ್ ಕರೆಕ್ಟ್ ಟೈಮ್ಗೆ ಮಾತ್ರೆ ಎಲ್ಲ ತಗೊಳ್ತಾ ಇದ್ದಾನಾ? ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಅವನಿಗೆ ಮಾತ್ರೆ ಕಂಡ್ರೇನೆ ಆಗಲ್ಲ. ಮಾತ್ರೆ ತಗೊಂಡೆ ಅಂತ ಸುಳ್ಳು ಹೇಳಿ ಬಿಸಾಕ್ಬಿಡ್ತಾ ಇದ್ದ. ಈಗ ಹಾಗೆ ಮಾಡೋಕ್ ಚಾನ್ಸೇ ಇಲ್ಲ. ಮಾತ್ರೆ ಈಗ ಕೈಗಲ್ಲ, ಡೈರೆಕ್ಟ್ ಬಾಯ್ಗೆ ಹೋಗುತ್ತೆ. ಗುಡ್ ಭೈರವಿ. ಭೈರವಿ ಅವರು ಟೈಮ್ ಸರಿಯಾಗಿ ಎಲ್ಲ ಕೊಡ್ತಾರೆ, ಅದಕ್ಕೆ ಬೇಗ ವಾಸಿ ಆಗ್ತಿರೋದು. ನಿಮ್ಮಿಬ್ರನ್ನ ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಕೇಳ್ಬೋದಾ? ಕೇಳಿಮ್ಮ. ನೀವಿಬ್ರು ನಿಜವಾಗ್ಲೂ ಖುಷಿಯಾಗಿದ್ದೀರಾ? ಯಾಕೆ ಮಾಮ್ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಮ್ಗೆ ನಮ್ಮೇಲೇನಾದ್ರೂ ಡೌಟಾ? ಅಥವಾ ನಮ್ಮಿಬ್ರನ್ನು ನೋಡಿದ್ರೆ ನಿಮಗೆ ಹಾಗೇನಾದ್ರೂ ಅನ್ನಿಸ್ತಾ ಇದೆಯಾ? ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಕ್ಕಾಗ್ತಿಲ್ಲ, ಆದ್ರೆ ನಿಮ್ಮಿಬ್ರು ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ಮಾತ್ರ ಅನ್ನಿಸ್ತಾ ಇದೆ. ಹೇಳಿ, ಏನಾದ್ರೂ ಸಮಸ್ಯೆನಾ? ಅದೇನಾದ್ರೂ ಇದ್ರೆ ಸಾರ್ಟ್ ಔಟ್ ಮಾಡೋಣ. ಹೇಳಿ. ಮಾಮ್, ಅದೆಲ್ಲ ಏನೂ ಇಲ್ಲ. ಇವಾಗ ಇದು ಯಾವ ತಿಂಗಳು? ಈಗ ಅಣ್ಣಂಗೆ ಹೆಣ್ಮಗು ಹುಟ್ಟಿದೆ, ನೀನ್ ನೆನ್ಪಿಟ್ಕೋಬೇಕು. ಯಾಕೆ? ಮುಂದಿನ ವರ್ಷ ಇದೇ ಸಮಯಕ್ಕೆ ಸರಿಯಾಗಿ ನಮ್ಗೆ ಗಂಡ್ಮಗು ಹುಟ್ಟುತ್ತೆ. ವಸುಂಧರ ಸಾಮ್ರಾಜ್ಯನ ಆಳೋ ಒಬ್ಬ ವಾರಸ್ದಾರ ಬರ್ತಾನೆ. ಹಾಗೆ ಆಗ್ಲಿ ಕಣು, ಸಂತೋಷ. ಭೈರವಿ ಅವರೇ, ನಮ್ಗೆ ಗಂಡ್ಮಗುನೇ ಆಗತ್ತಲ್ವಾ? ಸಂತೋಷ ಕಣು, ನಿನ್ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ಈ ಮನೆಗೆ ಒಬ್ಬ ವಾರಸ್ದಾರ ಬರ್ತಾನೆ ಅಂದ್ರೆ ನನ್ಗಿಂತ ಖುಷಿ ಪಡೋರು ಬೇರೆ ಯಾರೂ ಇರಲ್ಲ. ಒಳ್ಳೇದಾಗ್ಲಿ. ಸಾರಿ ಭೈರವಿ ಅವರೇ, ಅಮ್ಮನ ಮುಂದೆ ಹಾಗೆ ಹೇಳಬೇಕಾಗಿತ್ತು. ನಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ನಮ್ಮಲ್ಲೇ ಇರಲಿ, ಅದು ಅಮ್ಮಂಗೆ ಗೊತ್ತಾಗೋದು ಬೇಡ.